ಕಲ್ಕಿಧಾಮ ದೇಗುಲಕ್ಕೆ ಪ್ರಧಾನಿ ಮೋದಿ ಅವರು ಶಿಲಾನ್ಯಾಸವನ್ನ ನೆರವೇರಿಸಿದ್ದಾರೆ. ಬಹಳ ಚರ್ಚಿತವಾದಂತಹ ಒಂದು ದೇಗುಲ ಇದು. ಪ್ರಧಾನಿ ಮೋದಿ ಅವರನ್ನ ಸ್ವತಃ ಆಚಾರ್ಯ ಪ್ರಮೋದ ಕೃಷ್ಣನ್ ಅವರು ಆಹ್ವಾನವನ್ನ ನೀಡಿದ್ರು. ಇದೇ ಆಚಾರ್ಯ ಪ್ರಮೋದ ಕೃಷ್ಣನ್ ಅವರನ್ನ ಕಾಂಗ್ರೆಸ್ನಿಂದ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನ ಮಾಡಲಾಗಿದೆ. ಕಾರಣ ಪಕ್ಷ ವಿರೋಧಿ ಚಟುವಟಿಕೆಯ ವಿಚಾರವನ್ನ ಇಟ್ಕೊಂಡು ಈಗ ಪ್ರಧಾನಿ ಮೋದಿ ಅವರು ಸ್ವತಃ ಈ ದೇವಸ್ಥಾನಕ್ಕೆ ಶಿಲಾನ್ಯಾಸವನ್ನ ನೆರವೇರಿಸಿದ್ದಾರೆ. ಉತ್ತರ ಪ್ರದೇಶದ ಸಂಬಾಲ್ ಜಿಲ್ಲೆಯಲ್ಲಿರುವಂತಹ ದೇವಸ್ಥಾನ ಇದು ದೇಗುಲ. ಇದಕ್ಕೆ ಶಿಲಾನ್ಯಾಸವನ್ನ ಪ್ರಧಾನಿ ಮೋದಿ ಅವರು ನೆರವೇರಿಸಿದ್ದಾರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕೂಡ ಪ್ರಧಾನಿ ಮೋದಿ ಅವರಿಗೆ ಸಾಥ್ ನೀಡ್ತಾ ಇದ್ದಾರೆ. ಈ ದೇಗುಲಕ್ಕೆ ಶಿಲಾನ್ಯಾಸದ ಜೊತೆಗೆ ಇನ್ನೂ 10 ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇವತ್ತು ಪ್ರಧಾನಿ ಮೋದಿ ಅವರು ಚಾಲನೆಯನ್ನ ನೀಡ್ತಾ ಇದ್ದಾರೆ. 10 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಅಧಿಕ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಪ್ರಧಾನಿ ಮೋದಿ ಅವರು ಇಲ್ಲಿ ಇವತ್ತು ಚಾಲನೆಯನ್ನ ನೀಡ್ತಾ ಇರುವಂತದ್ದು. ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ಬಂದಿರುವಂತಹ ಹೂಡಿಕೆ ಅವುಗಳ ವಿವಿಧ ಯೋಜನೆಗಳಿಗೆ ಪ್ರಧಾನಿ ಮೋದಿ ಅವರು ಶಿಲಾನ್ಯಾಸವನ್ನು ನೆರವೇರಿಸ್ತಾ ಇರೋದು. 14,000 ವಿವಿಧ ಯೋಜನೆಗಳಿಗೂ ಮೋದಿ ಇವತ್ತು ಶಿಲಾನ್ಯಾಸವನ್ನ ನೆರವೇರಿಸೋದು. ಬಹಳ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾಗಿರೋದು ಆಚಾರ್ಯ ಪ್ರಮೋದ್ ಕೃಷ್ಣನ್ ಅವರು ಪ್ರಧಾನಿ ಮೋದಿ ಅವರನ್ನ ಈ ಕಲ್ಕಿಧಾಮ್ ದೇಗುಲಕ್ಕೆ ಶಿಲಾನ್ಯಾಸ ನೆರವೇರಿಸುವುದಕ್ಕೆ ಆಹ್ವಾನವನ್ನ ನೀಡಿದ್ರು. ಇದೇ ಪ್ರಮೋದ್ ಕೃಷ್ಣನ್ ಅವರು ಅಯೋಧ್ಯ ರಾಮ ಮಂದಿರಕ್ಕೆ ಹೋಗಿದ್ರು, ರಾಮನ ದರ್ಶನ ಮಾಡ್ಕೊಂಡಿದ್ರು, ಮುಕ್ತ ಕಂಠದಿಂದ ಪ್ರಧಾನಿ ಮೋದಿ ಅವರನ್ನ ಹಾಡಿ ಹೊಗಳಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಪಾರ್ಟಿಯ ಸ್ಟ್ಯಾಂಡ್ ಬಗ್ಗೆಯೂ ಕೂಡ ಅವರು ಮಾತಾಡಿದ್ರು. ಸೊ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಕಾಂಗ್ರೆಸ್ ಇವರನ್ನ 6 ವರ್ಷಗಳ ಕಾಲ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದಲ್ಲಿ ಉಚ್ಚಾಟನೆಯನ್ನ ಮಾಡಿದೆ. ಇದಾದ ನಂತರ ಪ್ರಮೋದ್ ಕೃಷ್ಣನ್ ಪ್ರಧಾನಿ ಮೋದಿ ಅವರನ್ನ ಆಹ್ವಾನಿಸಿಯೇ ಈ ಒಂದು ಕಲ್ಕಿಧಾಮ್ ದೇಗುಲಕ್ಕೆ ಶಿಲಾನ್ಯಾಸವನ್ನ ನೆರವೇರಿಸಿರುವುದು ಕಾಂಗ್ರೆಸ್ಗೆ ಮತ್ತೊಂದು ದೊಡ್ಡ ಟಕ್ಕರ್ ಕೊಟ್ಟಂತಿದೆ. ಇದರ ಜೊತೆಗೆ ಉತ್ತರ ಪ್ರದೇಶದಲ್ಲಿ ಇನ್ನೂ 10 ಹಲವು ಅಂದ್ರೆ 14,000 ವಿವಿಧ ಯೋಜನೆಗಳಿಗೆ ಪ್ರಧಾನಿ ಮೋದಿ ಅವರು ಶಿಲಾನ್ಯಾಸವನ್ನ ನೆರವೇರಿಸಿರೋದು. ಒಂದ್ ಕಡೆ 10 ಲಕ್ಷ ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗಳಿಗೆ ಪ್ರಧಾನಿ ಮೋದಿ ಅವರು ಶಿಲಾನ್ಯಾಸವನ್ನ ನೆರವೇರಿಸಿದ್ದಾರೆ.